ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಭಿಯನ್ ಬ್ಲಾಗ್ಸ್. ಇವತ್ತೇನಪ್ಪಾ ಅಂದ್ರೆ ಚಿಕ್ಕಮಂಗ್ಳೂರ್ ಹೋಗ್ತಿದೀವಿ. ಲಾಸ್ಟ್ ಇಯರ್ ನನ್ನ ಬರ್ಡೇ ಹಿಂದೊಂದ್ ದಿನ ಅನ್ನಂಗೆ ಮಡಿಕೇರಿಗೆ ಹೋಗಿದ್ದು. ಇವತ್ತು ಬಿಫೋರ್ 1 day 7th ಸಂಡೇ. ಇವತ್ತು ಚಿಕ್ಕಮಂಗ್ಳೂರ್ ಹೋಗ್ತಿದೀವಿ. 1-2 ದಿನ ಸುತ್ತಾಡ್ಕೊಂಡ್ ಬರೋಣ ಅಂತ. ಸಂಡೇ ಮತ್ತೆ ಮಂಡೇ 2 ದಿನಾನು. ಮತ್ತೆ ಇನ್ನೊಂದು ನಿನ್ನೆ ರಿಸಲ್ಟ್ ಬಂತು, ಸೊ ಪಾಸ್ ಆಗಿದೀವಿ. ಅದಕ್ಕೋಸ್ಕರ ಏನಂದ್ರೆ ಬಟ್ ಎರಡು ಮಿಕ್ಸ್ ಮಸಾಲ. ಅದಕ್ಕೆ ಅದೇ ಖುಷಿಗೆ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀವಿ ಈಗ. She's finally graduated. She's 100 degree older. ಸಿಗೋಣ ಗೈಸ್ ಮುಂದೆ. ಗೈಸ್ ಫೈನಲಿ ಬಂದ್ರೆ ಚಿಕ್ಕಮಂಗ್ಳೂರ್ಗೆ. ಈಗ ಎಷ್ಟು 8:30 ಟೈಮ್. ಸ್ಟಾಪ್ ಕೊಟ್ವಿ ಮಧ್ಯದಲ್ಲೂ. ಇವಾಗ ಹೋಟೆಲ್ ಊಟ ಮಾಡಿದೀವಿ. ಇದು ಮಾಮೂಲಿ ಪಲಾವ್ ಕೊಡ್ತೀವಿ. ಒಡೆ ಕೊಡೆ ಆಗ ತಿಂಡಿ ಹಾಕೊಂಡಿದೀವಿ. ಇಲ್ಲಿಂದ ನೆಕ್ಸ್ಟ್ ಕೆಮ್ಮಂಗಿಂಡಿ ಮುಳ್ಳಯ್ಯನಗಿರಿಗೆ ಟಿಕೆಟ್ ಬುಕ್ ಮಾಡಿರೋದು ಬಂದು ಮಧ್ಯಾಹ್ನ 8 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ. ಸೊ ಅಷ್ಟರಲ್ಲಿ ಮಧ್ಯಾಹ್ನ ಅಷ್ಟಲ್ಲಿ ಕೆಮ್ಮಂಗುಂಡಿಗೆ ಹೋಗಿ ಬರ್ಬೋದು. ಸಾಕಾಯ್ತು. ಎಷ್ಟು ತಿಂಡಿ ಬಂತು, ಬಿಸಿ ಬಿಸಿ ತಿಂಡಿ. ಇಲ್ಲಿ ರೈನ್ ಕವರ್ ತಗೊಳ್ಳೋದ ಅಂತ ನಿಲ್ಸಿದೀವಿ. ಯಾಕಂದ್ರೆ ಮಳೆ ಬಂದ್ಬಿಡುತ್ತಲ್ಲ, ಸೊ ಅದಕ್ಕೆ ಮಳೆ ಬಂದೇ ಬರುತ್ತೆ. ಆಲ್ರೆಡಿ ಮೋಡ ಕವಿದ ವಾತಾವರಣ. ಗೈಸ್ ಇದೆ ಮುಳ್ಳಯ್ಯನಗಿರಿ, ಚಿಕ್ಕಮಂಗ್ಳೂರ್ ಸಿಟಿ ಒಳಗಡೆ ಇದೀವಿ ಇವಾಗ. ಆಲ್ರೆಡಿ ಮೋಡ ಕವಿದ ವಾತಾವರಣ. ರೈನ್ ಕವರ್ ಸೆಲೆಕ್ಟ್ ಮಾಡ್ತಾ ಅರ್ಧ ಗಂಟೆ ನಿಂತ್ಕೊಳ್ಳಿ. ರೈನ್ ಕವರ್ ಸೆಲೆಕ್ಟ್ ಮಾಡಿ ಕಲರ್ಗೋಸ್ಕರ. ಕಲರ್ ನಂಗೆ ಈಗ 2 ಸಾಮಾನ್ಯ ಇದೇ ಕಲರ್ ಬೇಕಿತ್ತು ನಂಗೆ. ಅದಕ್ಕೋಸ್ಕರ ತಗೊಂಡು ಇಲ್ಲಿ ನಮ್ ಗಾಡಿ ನಿಲ್ಸಿದೀವಿ. ಎಂದಿನಂತೆ ಸೆಟಪ್ ಗೊತ್ತಲ್ಲ ನಿಮ್ಗೆ. ಎಲ್ಲಿನ ಸೆಟಪ್ ಒಂದ್ ಗೊಂಬೆ 2 ಸಾಲ ಕೈ ತಲೆಬಂಡೆ ಯಾಕಂದ್ರೆ ಇವಾಗ ಕೆಮ್ಮಣ್ಣಗುಂಡಿ ಕಡೆ ಹೋಗ್ತಾ ಇದೀವಿ. ಇಲ್ಲಿ ಅಂದ್ರೆ ಇಲ್ಲೇನ್ ಅಷ್ಟೇನ್ ಮಜಾ ಬರೋಣ. ಆ ವೆದರ್ ನೋಡ್ತೀವಲ್ಲ ಘಾಟ್ ಸೆಕ್ಷನ್ ಅಲ್ಲಿ, ಆ ಬೆಟ್ಟ ಗುಡ್ಡ, ಅವಾಗ ಒಳ್ಳೆ ಸೀನ್ ಬರುತ್ತೆ. ಅವಾಗ ರೈಡಿಂಗ್ ಗೆ ಬಂದಿದೀವಿ ಅಂತ ಮಾತಾಡಿ. ಈಗ ಇದು ಸ್ವಲ್ಪ ತೋರಿಸ್ತೀನಿ ಗೈಸ್. ಸಿಗೋಣ ಬನ್ನಿ. ಮತ್ತೆ ಹಂಗೆ ಬಂದೆ. ಗೈಸ್ ಇವಾಗ ವ್ಯೂ ಪಾಯಿಂಟ್ ಹತ್ರ ನಿಲ್ಸಿದೀವಿ. ಕೆಮ್ಮಣ್ಣಗುಂಡಿಗೆ ಹೋಗೋ ರೋಡಲ್ಲಿ ಸಾಕಾಗೈತೆ ಅನ್ಕೊಳ್ಳಿ ನೋಡಿ. ವ್ಯೂ ಪಾಯಿಂಟ್, ಮಸ್ತ್ ವ್ಯೂ ಪಾಯಿಂಟ್. ಸಾಕಾಗೈತೆ ಮಾತ್ರ ವ್ಯೂ ಪಾಯಿಂಟ್. ಇದು ಮೈನ್ ರೋಡ್, ವ್ಯೂ ಪಾಯಿಂಟ್. ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಸ್ವಲ್ಪ ಕಪಲ್ಸ್, ಮತ್ತೆ ನಾವ್ ಸಿಂಗಲ್. ಚೆನ್ನಾಗಿರ್ತದೆ ಮಾತ್ರ. ಸೀರಿಯಸ್ಲಿ ವಾವ್ 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 ವಾವ್. ಸಕ್ಕದಾಗೈತೆ ಗೈಸ್ ಇಲ್ಲಿ ಒಂದು ಹೋಟೆಲ್. ಮಸ್ತಾಗೈತೆ. ಅಲ್ಲಿ ಕೆಳಗಡೆ ಎಲ್ಲ ಕೂತ್ಕೊಳಕ್ಕೆ, ಇಲ್ಲೆಲ್ಲ ಒಂದು ಅಂದ್ರೆ ಹೋಟೆಲ್ ಅಂದ್ರೆ ಟೀ ಕಾಫಿ ಬ್ರೇಕ್ಫಾಸ್ಟ್ ಆತರ ಅನ್ಕೋತೀನಿ. ಅದ್ರ ಮಧ್ಯೆ ಇಲ್ಲೊಂದು ಹೋಮ್ ಸ್ಟೇ ಇದೆ ನೋಡಿ. ಇಲ್ಲಿ ಗೈಸ್ ಇಲ್ಲಿ ಹೋಮ್ ಸ್ಟೇಸ್ ಇಲ್ಲಿ ಕಾಣಿಸ್ತಾ. ಇಲ್ಲಿ ಹೋಮ್ ಸ್ಟೇ ಒಂದ್ ಐತೆ, ಮಸ್ತಾಗೈತೆ. ಗೈಸ್ ಮಳೆ ಬರುತ್ತೆ ಅಂತ ನಿಲ್ಸಿದೀವಿ. ಸೋನಿ ಅನ್ನುತ್ತದೆ ಇವಾಗ. ಇದೇನ್ ನಂಗೆ ಹೆಸರು ಗೊತ್ತಿಲ್ಲ. ನಾನು ಹೋಗಿದ್ದೀನ ಕೂರ್ಗು ಇದೇನದು ಗೊರ್ಗು. ಅದೇನಂತಿದ್ದ ಹಳ್ಳಿ ಕಡೆ ಗೊರ್ಗನ್ನೋದು. ಗೊರ್ಗಂದ್ರೆ ಹಿಂಗ್ ಹೊಸ್ಕೊಂಡ್ ಹೋಗೋದು. ಅದು ಓಪನ್, ಈಗ ಗುಂಡಿ ಏನು ಇರಲ್ಲ ಆತರ. ಗೈಸ್ ಒಂದು ಡೀಪ್ ಫಾರೆಸ್ಟ್ ಮಧ್ಯ ನಿಲ್ಸಿದ್ವಿ ನೋಡಿ. ಗೈಸ್ ಹೆಂಗೈತೆ ಲೊಕೇಶನ್. ಆಕ್ಚುಲಿ ಈ ತರ ಇಷ್ಟ, ಸಖತ್ ಇಷ್ಟ ಈ ತರ ನಂಗೆ. ಸಖತ್ತಾಗಿರುತ್ತೆ. ಗೈಸ್ ತಿಂಡಿ ತಿಂತಾವಳೆ, ಚಕ್ಲಿ ತಿಂತಾವಳೆ. ಅದಕ್ಕೆ ಚಕ್ಲಿ ಗಿಕ್ಲಿ ತಿನ್ಕೊಂಡು ನಿಲ್ಸುತ್ತಾವಳೆ. ರಶ್ ಐತೆ. ಇನ್ನು ಟಿಕೆಟ್ ತಗೋಬೇಕಂತೆ, ತಗೋತಿದ್ದಾರೆ. ಹೆಂಗೈತೆ ಇವತ್ತು? ಇಲ್ಲ ಟಿಕೆಟ್ ತಗೋಬೇಕು. ಹೋಗೋದಲ್ವಾ ಅಲ್ಲಿ
ವೆಲ್ಕಮ್. ಕೆಮ್ಮಣ್ಣು ಮುಂದೆ ಬಂತು ಅದ್ರ ಟ್ರೆಕ್ಕಿಂಗ್ ಹೋಗ್ಬೋದು ಅದು ಟ್ರೆಕ್ಕಿಂಗ್ ಹೋಗಕ್ಕಾಗಲ್ಲ ಅಂದ್ರೆ ಇಲ್ಲಿ ಮುಳ್ಳಂಗಿರಿಗೆ ಹೋಗ್ಬೇಕಲ್ಲ ಸೊ ಲೇಟ್ ಆಗ್ಬಿಡುತ್ತೆ ಅಂತ ಸುಮ್ಮನೆ ತೋರ್ಕೊಂಡು ಹೋಗೋದ ಅಂತ ಒಂದು 4-5 ಗಂಟೆ ಸಹ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಹಾಸ್ಕೊಂಡಿದೆ ನೋಡಿ. ಇವಾಗ ಫೈನಲ್ ಕೆಮ್ಮಣ್ಣುಗುಂಡಿಗೆ ಬಂದು ರೀಚ್ ಆಗಿದ್ದೀವಿ. ನಿದ್ದೆ ಮೇಡಮ್ ನಾನು ಎಲ್ಲೋದ್ರ ಅದೇನಂಗೆ ಹೆವಿ ನಿದ್ದೆ, ನಂಗೆ ನಿದ್ದೆ ಅಂತೂ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ. ಫೀಸ್ ಅನ್ ಕಡೆ 11:30 ಟೈಮ್. ಇವಾಗ ಇಲ್ಲಿಂದ 80 ಕಿಲೋಮೀಟರ್ ಆಯ್ತಾ. ಈಗ ಮಂಗಳೂರು ಸಿಟಿಯಿಂದನೇ 80 ಕಿಲೋಮೀಟರ್ ಆಯ್ತಾ. ಇದು ಮುಳ್ಳೆ ಅದೇನು ಕೆಮ್ಮಣ್ಣುಗುಂಡಿ ಸಿಕ್ಕಾಬಡೆ ಲಾಂಗ್ ಆಗೋಯ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಪ್ಲೇಸ್ ಬಂದು ಇಲ್ಲಿಂದ ಹೋಗಕ್ಕೆ ಮನ್ಸ್ ಬತ್ತಲ್ಲ. ಅಲ್ಲಿ ಇನ್ನೂ ಬಂದೇ ಇಲ್ಲ ಇಲ್ಲಿಗೆ. ಇಲ್ಲಿ ಇನ್ನೂ ಹೋಗಿಲ್ಲ ನೋಡಕ್ಕೆ. ಅವಾಗ್ಲೇ ಟ್ರೆಕ್ಕಿಂಗ್ ಮಾಡೋಣ ಅನ್ಕೊಂಡಿದೀವಿ. ನಾನ್ ಬೇಡ ಅಂತ ನಂಗೆ ಆಗಲ್ಲ. ಟ್ರೆಕ್ಕಿಂಗ್ ಅಂದ್ರೆ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಫೀಲ್ ಇರ್ತದೆ. ಮೆಮೊರಿಬಲ್ ಆಗಿ ಉಳ್ಕೊಳ್ಳೋದೆ ಅದು ಟ್ರೆಕ್ಕಿಂಗ್. ಎಲ್ಲಿ ಟ್ರೆಕ್ಕಿಂಗ್ ಮಾಡ್ತೀವಿ ಅದೇ ಮೆಮೊರಿಬಲ್ ಆಗಿ ಉಳ್ಕೊಳ್ಳೋದು. ಬಟ್ ನಡಿಯಕ್ ಆಗಲ್ಲ ಅದು ಗೈಸ್, ಅದಕ್ಕೆ ನಾನು ಬೇಡ. ಅದಕ್ಕೆ ಇನ್ನೊಂದು ಪ್ಲಾನ್ ಮಾಡ್ತಿದ್ವಿ. ಮುಳ್ಳಯ್ಯನಗಿರಿ ಮಿಸ್ ಆದ್ರೂ ಪರವಾಗಿಲ್ಲ ಟ್ರೆಕ್ಕಿಂಗ್ ಮಾಡೋಣ ಅನ್ಕೊಂಡು ನೋಡೋದು. ಬಿಕಾಸ್ ಮುಳ್ಳಯ್ಯನಗಿರಿ ಹತ್ರ ಆಯ್ತಾ, ಇದು ದೂರ ಆಯ್ತಾ. ಅದಕ್ಕೆ ಏನು ಏನ್ ಗೊತ್ತಾ, ಯಾವ ತರ ಫೀಲ್ ಐತ್ ಗೊತ್ತಾ, ಈಗ ಮಾದೇಶನ್ ಬೆಟ್ಟಕ್ಕೆ ಹೋಗ್ಬೇಕಿದ್ರೆ ಬೆಟ್ಟ ಹತ್ತಿ ಇಳ್ದು ಮಾಡ್ತಾರೆ. ಸೇಮ್ ಹಂಗೆ ಐತೆ, ಸೇಮ್ ಇದುವೆ. ಟೀ ಕುಡಿಬೇಕು ಅನ್ಸಿತ್ತು ಅದು ಟೀ ಕುಡಿಬೇಕು ಅನ್ಸಿತ್ತು, ಬಟ್ ಇಲ್ಲಿ ಟೀ ಇಲ್ಲ. ಅಯ್ಯೋ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಾಯ್ ಗೈಸ್, ಐ ಆಮ್ ಲುಕಿಂಗ್ ಲೈಕ್ ಸೋನಾ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮೇಯ ಬಚ್ಚಿಕೊಂಡ ಫ್ಲವರ ಬಚ್ಚಿಕೊಂಡ ಹುಣ್ಣಿಮೆಯ ಬಾಚಿಕೊಂಡ ಫ್ಲವರ, ಅವಳು ಮಿಂಚುಗಳ ಬಚ್ಚಿಕೊಂಡ ಪವರ. ಬಳ್ಳಿರಿಲ್ಲ ಹೊಟ್ಟೆಕೊಂಡ ಕಾವರ. ಸೀರಿಯಸ್ಲಿ ಪಿಕಾಕ್, ನಿಜ ಪಿಕಾಕ್ ನೋಡಿ ಗೈಸ್, ಸ್ವಲ್ಪ ಪಿಕಾಕ್ ಐತೆ ತೋರಿಸ್ತೀನಿ. ಏನ್ ಪಾಪ ನಿಜ ಹುಲಿ ಗೈಸ್ ರೋಸ್ ತೋಟ ನೋಡಿ ಗೈಸ್. ಸೀರಿಯಸ್ಲಿ ಎಲ್ಲ ಪ್ರಾಣಿಗಳು ಸೀರಿಯಸ್ ಆಗಿ ಏನ್ ರಿಯಲ್ ಆಗಿ ಕಾಣಿಸ್ತೈತೆ ಗೈಸ್. ಅದು ನಿನ್ನೆ ಪಾಪ ಇದು ಗಂಡಮೃಗ, ಜಿಂಕೆ, ಹುಲಿ, ಸಿಂಹನೇ ಹಾಕೊಟ್ಟ ನಿಮ್ಮ ಬಿಟ್ಟಾರಲ್ಲ. ಸಿಂಹ ನೋಡಿ ಗೈಸ್ ಹೆಂಗ್ ಮಾಡಾರೆ. ಸೀರಿಯಸ್ಲಿ ಹುಲಿ ಗೈಸ್, ಅಲ್ಲಿ ಏನು ಹೆಂಗದೆ. ಸಿರ್ತಾನೆ ಇಲ್ವಲ್ಲ. ಬಾ ಗೈಸ್, ಇದೆಲ್ಲ ಸ್ಟೇ ಆಗಕ್ಕೆ ಸಾಕಾಗಿರ್ತದೆ. ಬಟ್ ಹೆವಿ ಕಾಸ್ಟ್ಲಿ ಗೈಸ್ ಇಲ್ಲಿ. 1,000-1,200 ಇರುತ್ತೆ. ಹೌದಾ? ಅದಕ್ಕೊಂದು ಏನೋ ಟೈಮ್ ಬರುತ್ತೆ. ಯಾವ ತರ ಫೀಲ್ ಆಯ್ತಿದೆ ಗೊತ್ತಾ ನಂಗೆ, ಏನೋ ಒಂದು ಚೆನ್ನಾಗೈತೆ. ಒಂದಿನ ಇರ್ತೀವಿ ಅದ್ರಲ್ಲೂ. ನಂಗೆ ಗಾಳಿಪಟ ಮೂವಿಲಿ ನೋಡ್ದಂಗ್ ಫೀಲ್ ಆಯ್ತೈತೆ ಎಲ್ಲ ಸೀರಿಯಸ್ಲಿ ಮೂವಿ ನೋಡಕ್ಕ ಮೂವಿ ಸಿಕ್ಕಾಬಟ್ಟೆ ಮೂವಿಗಳಾಗೈತೆ ಅಲ್ಲಿ. ಸುಮಾರು ಮೂವಿ ಶೂಟ್ ಆಗೈತೆ ಈ ಕಡೆ. ಸೂರ್ಯಾಸ್ತ, ದರಿಯ ಮೇಲಿನ ಸ್ವರ್ಗ, ಅದಂತೂ ನಿಜ. ಇದು ಈ ಬೋರ್ಡ್ ಹಾಕಿರೋದು ಸ್ವರ್ಗನೇ ಇದು. ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಗೈಸ್ ಇಲ್ಲಿ. ಪಾಪ ಐ ವಾಂಟ್ ಟು ರಿಲ್ಯಾಕ್ಸ್. ಗೈಸ್ ಮತ್ತೆ ಪ್ಲೇಸ್ ಕರ್ಕೊಬೇಕಲ್ವಾ? ಮತ್ತೆ ಹಿಂಗ್ ಕುತ್ಕೊಬಿಡು ಆ ಕಡೆಗೆ, ವ್ಯೂ ಪಾಯಿಂಟ್ ಕಡೆಗೆ. ವ್ಯೂ ಪಾಯಿಂಟ್ ಕಡೆಗೆ? ಯಾವ ಕಡೆಗೆ? ಅಲ್ಲೇ ಚೇರ್ ಇಲ್ಲ. ಸೀರಿಯಸ್ಲಿ ರಿಲ್ಯಾಕ್ಸ್ ಮಾಡ್ತೀವಿ ಗೈಸ್. ಪ್ಲೇಸ್ ಸ್ವರ್ಗದ ಪ್ಲೇಸ್ ನೋಡ್ಕೊಂಡು. ಈ ಮುಳ್ಳಯ್ಯನಗಿರಿಗಿನ ಇದೇ ಚೆನ್ನಾಗೈತೆ ಒಂಥರ. ಇಲ್ಲಿ ಅಲ್ಲೇನಂದ್ರೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಮೆಟ್ಲು ಹತ್ಕೊಂಡು ಅದು ಇದೇ ತರ ಆಲ್ಮೋಸ್ಟ್ ಐತೆ. ಬಟ್ ಇದು ಅದಕ್ಕಿನ್ನ ಮೇ ಬಿ ಇದು ಬೆಟರ್ ಅನ್ಸುತ್ತೆ ನಮಗೆ ಮುಳ್ಳಯ್ಯನಗಿರಿಗೆ. ಗೈಸ್ ಇಷ್ಟೊತ್ತಂಕ ಫೋಟೋ ಶೂಟ್ ಲೈಟ್ ಆಗಿ ಸ್ವಲ್ಪ ಇಬ್ರು ಕಿರಿಕಿರಿ ಮಾಡ್ಕೊಂಡು ಫೋಟೋ ತಗೊಂಡು ವಿಡಿಯೋ ತಗೊಂಡು
ಇಲ್ಲಿಂದ ಹೊರಡೋಣ ಅಂತ ಇದೀವಿ ಈಗ ಆಲ್ಮೋಸ್ಟ್ 1 ಗಂಟೆ ಆಗೋಯ್ತು. ಅದು ಈ ಪ್ಲೇಸ್ ನೋಡ್ತಾ ಇದ್ರೆ ಬಿಟ್ಟೋಗಕ್ ಮುಂಚೆ ಇಲ್ಲ ನೋಡಿ ಗಾಯ್ಸ್. ಇಲ್ಲಿ ನೋಡಿ ಹೆಂಗಿದೆ ಅಂತ. ಫಾರ್ ದಟ್ ರೀಸನ್ ಗೈಸ್ ಫೈನಲಿ ಪ್ಲಾನ್ ಚೇಂಜ್ ಆಗಿದೆ. ಎಷ್ಟು ಸಾಹಸ ಆಯ್ತು ಅಂದ್ರೆ ಇವಾಗ ಕೆಮ್ಮಣ್ಗುಂಡಿನ ಮುಳ್ಳಯ್ಯನಗಿರಿಗೆ ಹೋಗಕ್ಕೆ 2 hours ಬೇಕು. ಆ ಗಡಿಲಿ 1-2 ಗಂಟೆ ಆಗ್ಬಿಟ್ಟಿತ್ತು. ಸೊ ಇಲ್ಲೂ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ, ಇಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಹೋಗೋಣ ಅನ್ಕೊಂಡು ಇವತ್ತು ಬುಕ್ ಮಾಡಿದ್ದು ಮುಳ್ಳಯ್ಯನಗಿರಿಗೆ, ನಾಳೆಗೆ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಇವಾಗ ಇನ್ನ ಕೆಮ್ಮಣ್ಗುಂಡಿಲಿ ಇದೀವಿ. ಬರೋದ್ ಬಂದಿದೀವಿ. ಸೊ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಣ ಇಲ್ಲೋನು ಅಂತ ಇಲ್ಲಿ ಮೇಡಮ್ ರೆಡಿ ಆಯ್ತು. ಅವ್ರು ಇಲ್ಲಿ ಏನೋ ನೆಟ್ವರ್ಕ್ ಸಿಗದಂತೆ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿಸಿ ಸಾಕಾಗೋಯ್ತು. ಗೈಸ್ ಹುಡುಗಿರ್ ಕೂದ್ಲು ಗೊತ್ತಲ್ಲ ಇವಾಗೇನ್ ಟೈಮ್ ರಿಸ್ಟ್ರಿಕ್ಷನ್ ಇಲ್ಲ, ಸಂಜೆವರೆಗೂ ಬೇಕಾದ್ರೆ ಇರ್ಬೋದು ಇಲ್ಲಿ ಆರಾಮಾಗಿ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಒಂದ್ ಪ್ಲೇಸ್ ಬಂದ್ಮೇಲೆ ಸಂಪೂರ್ಣವಾಗಿ ನೋಡ್ಕೊಂಡು ಹೊರಟೋಗ್ಬಿಡ್ಬೇಕು ಅದನ್ನ, ಮತ್ತೆ ಇನ್ನೊಂದ್ಸರಿ ಬರ್ಬಾರ್ದು ಅದಕ್ಕೆ. ಅಯ್ಯಪ್ಪ ಗೈಸ್ ಎಷ್ಟು ಭಯ ಆಯ್ತೈತೆ ಗೊತ್ತಾ. ಬಿಕಾಸ್ ಏನಕ್ಕಂದ್ರೆ ಮಾದೇಶನ್ ಬೆಟ್ಟದಲ್ಲಿ ಈಗ ನಾಗಮಲೆಯಲ್ಲಿ ಹುಲಿ ತಿನ್ಕೊಬಿಡ್ತಲ್ಲ ಒಂದ್ ಹುಡುಗನ, ಅವಾಗಿಂದ ಈ ತರ ಅಂದ್ರೆ ಇಲ್ಲಿ ಜಂಗಲ್ ಓಡ್ತವ್ರೆ, ಬಟ್ ಆದ್ರೂ ಭಯ ನಂಗೆ.